ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಕಾಳು ಪಲ್ಯ ಮಾಡೋಣ ಅಂತ. ವಾರಕ್ಕೆ ಒಂದು 2 ಟೈಮ್ ಆದರೂ ಕಾಳು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಕಡಿಮೆ ಆಗೋಲ್ಲ ದೇಹದೊಳಗೆ. ಅದಕ್ಕೆ ನಾನು ಮಾಡ್ತಾಯಿರ್ತೀನಿ. ಜಸ್ಟ್ ತರಕಾರಿ ಕೂಡ ಖಾಲಿಯಾಗಿತ್ತು. ಇದು ಹೆಸರು ಕಾಳು ತೊಗೊಂಡಿದ್ದೀನಿ. ನಮಗೊಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ತೊಗೊಂಡಿರ್ತೀರೋ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಮಾಡ್ಕೊಳ್ಳಿ. ಇವಾಗ ಇದು ಹಸಿದು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 2 ಸೇರಿಸಿ 1-2 ನೀರಲ್ಲಿ ತೊಳ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಬೇಯಿಸೋಕೆ ಹಚ್ತಾಯಿದ್ದೀನಿ ನಾನು. ಜಾಸ್ತಿ ಫುಲ್ ಪೇಸ್ಟ್ ಆಗೋ ಥರ ಬೇಯಿಸ್ಕೊಬೇಡಿ, ಸ್ವಲ್ಪ ನೋಡಿ ಹೊಟ್ಟೆ ಒಡೆಯೋಷ್ಟು ಬೇಯಿಸ್ಕೊಳ್ಳಿ ಸಾಕಷ್ಟು. ಇವೆಲ್ಲ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕಾಳು ಎಷ್ಟು ತೊಗೊಂಡಿದ್ರೆ ಆ ಪ್ರಮಾಣದ ಮೇಲೆ ನೀರು ಹಾಕ್ಕೊಳ್ಳಿ. ಇದನ್ನು ಕುಕ್ಕರ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದಕ್ಕೆ ಕುಕ್ಕರ್ ಆಗಿದೆ. ಇವಾಗ ಈ ಥರ ಕಾಳು ನೋಡಿ, ಸ್ವಲ್ಪ ಹೊಟ್ಟೆ ಹೊಡೆದಿದ್ದೆ ನೋಡಿ, ಈ ಥರ ಸ್ವಲ್ಪ ಮೆತ್ತಗಾಗಬೇಕು. ಇಷ್ಟೇ, ಜಾಸ್ತಿ ಮೆತ್ತಗೆ ಮಾಡಿದ್ರೆ ಪೇಸ್ಟ್ ಥರ ಆಗುತ್ತೆ. ಇವಾಗ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊಪ್ಪಿದ್ದರೆ ಹಾಕೋಬೋದು, ಸೊಪ್ಪೆಲ್ಲ ಖಾಲಿಯಾಗಿರೋದ್ರಿಂದ ನಾನು ಅದಕ್ಕೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಅಚ್ಕಾದ ಪುಡಿ ಕೂಡ ಹಾಕೋಬೋದು. ನೀವು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಹಾಕಿದ್ದೀನಿ ನೋಡಿ. ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಹಾಕಿದರೆ ಅರಿಶಿಣ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿಣ ಪುಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು 5-6 ಹಸಿ ಮೆಣಸಿನ್ಕಾಯಿ ಕೆಂಪಾಗಿತ್ತು ಕುಟ್ಕೊಂಡಿದ್ದೀನಿ, ಮತ್ತು ಒಂದು 4-5 ಹೆಸರು ಬೆಳ್ಳುಳ್ಳಿ, ಒಂದು 4 ಎಲೆ ಕರಿಬೇವು. ಇದನ್ನು ಕರಿಬೇವು ಹಾಗೆ ಹಾಕಿದ್ದೀನಿ, ಕುಟ್ಟಿಲ್ಲ. ಎಲ್ಲ ಇದು ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಎಣ್ಣೆ ಆಪ್ಷನ್ ಅಷ್ಟೇ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸೀಟಿ ಬರೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಯಾಕಂದರೆ ಸ್ವಲ್ಪ ಬಿಸಿದೆ ಅದು ಕಾಳು. ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು, ರೊಟ್ಟಿ ಚಪಾತಿ ಅನ್ನೋ ಜೊತೆಗೆಲ್ಲ. ತರಕಾರಿ ಖಾಲಿ ಆದಾಗ ಮಾಡ್ಕೋಬೋದು ಇದು. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೋಣ. ಮಾಡಿದಾಗ ಸ್ವಲ್ಪ ಈ ಥರ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ತಣ್ಣೀರು ಹಾಕ್ಕೊಂಬಿಡಿ. ಬಿಡಿ ಬಿಡಿಯಾಗಿ ಹೀಗೆ ಇರುತ್ತೆ, ಇಲ್ಲಾಂದರೆ ಪೇಸ್ಟ್ ಥರ ಆಗಿಬಿಡುತ್ತೆ ಅದು. ಇದೇ ಒಂದು ಮೆಥಡ್, ಇದಕ್ಕೆ ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು ನೋಡಿ. ಚೆನ್ನಾಗಿ ಗಮ್ ಅಂತ ಸ್ವಲ್ಪ ಇದು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿ ಮೆಣಸಿನ್ಕಾಯಿ ಎಲ್ಲ ಘಮ್ಮಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಥರ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಖಾರ ಉಪ್ಪು ಕರೆಕ್ಟ್ ಆಗಿದೆಯಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ಥರ ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಮಸ್ತಾಗಿದೆ. ಚಪಾತಿ ರೊಟ್ಟಿ ಅನ್ನೋ ಜೊತೆಗೆ ತಿನ್ಬೋದು. ಇವಾಗ ಈ ಪಾತ್ರೆ ತೆಗಿತಾ ಇದ್ದೀನಿ ನೋಡಿ. ಕಾಳು ಕೂಡ ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು, ಇಲ್ಲಾಂದ್ರೆ ತುಂಬ ಬೇಯಿಸ್ಕೊಂಡ್ಬಿಟ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ ಅದು. ಅದಕ್ಕೆ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.